ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾವಿವತ್ತು ಅರ್ಲಿ ಮಾರ್ನಿಂಗು ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ನಂದಿನಿ ಮತ್ತು ಸ್ಫೂರ್ತಿ ಮೈಸೂರು ಕಡೆ ಹೊರಟ್ವಿ. ಏನಪ್ಪ ಇವತ್ತು ಮೈಸೂರಿಗೆ ಹೋಗ್ತಿದ್ದೀವಿ ಅಂದರೆ ನಮಗೂ ಎಲ್ಲೂ ಮನೆಯಿಂದ ಹೊರಗಡೆ ಹೋಗ್ದೇ ತುಂಬ ಬೇಜಾರಾಗಿಬಿಟ್ಟಿತ್ತು. ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಆಲ್ಮೋಸ್ಟ್ ನಾವೆಲ್ಲಿಗೂ ಹೋಗೋದೇ ಇಲ್ಲ. ಸೊ ಹಂಗಾಗಿ ನಾನು ಕೂಡ ಒಂದು ಸಿಂಪಲ್ ಸ್ಯಾರಿನ ತೊಗೋಬೇಕಿತ್ತು. ನಮ್ಮ ಅಕ್ಕನೂ ನಂಗೊಂದು ಸ್ಯಾರಿ ತೊಗೊಬಾ ಅಂತ ಹೇಳಿದ್ಲು. ಸರಿ ಸ್ಯಾರೀಸ್ ತೊಗೊಂಡು ನಂಗೆ ಸ್ವಲ್ಪ ಆರ್ಟಿಫಿಷಿಯಲ್ ಜ್ಯುವೆಲರಿದು ಸೆಟ್ಸ್ ಬೇಕಿತ್ತು. ಅದನ್ನು ತೊಗೊಂಡು ಒಂದು ಬೇಕಿತ್ತು, ನಮ್ಮ ಮಾವನ ಮಗಂದು ಮದುವೆ ಇತ್ತು. ಹಂಗಾಗಿ ಅದಕ್ಕೆ ಒಂದು ಯಾವ್ದಾದ್ರು ನೆಕ್ಲೆಸ್ ಥರ ಸರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದು 9:30ಗೆ ಮೈಸೂರು ಬಸ್ ಹತ್ಕೊಂಡ್ವಿ. ಬೇಗ ಶಾಪಿಂಗ್ ಎಲ್ಲ ಮುಗಿಸಿ ಬೇಗ ಬಂದುಬಿಡೋಣ ಅಂತ ನಾನು ಒಬ್ಬಳೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಮಾರ್ನಿಂಗು ನಂದಿನಿನೂ ಕೇಳಿದೆ ಬರ್ತೀಯಾ ಅಂತ. ಬರ್ತೀನಿ ಅಂತ ಹೇಳಿದ್ಲು. ಸೊ ಸ್ಫೂರ್ತಿನೂ ಬರಲ್ಲ ಅಂತ ಹೇಳಿದ್ಲು. ಬಟ್ ಇಬ್ಬರೂ ಬಂದರು. ಇಬ್ಬರು ಬಂದಿದ್ದು ಒಳ್ಳೆಯದೇ ಆಯಿತು. ನಾವಿಲ್ಲಿ ಬಸ್ ಇಳಿದ್ಬಿಟ್ಟು ಸ್ವಲ್ಪ ನಡ್ಕೊಂಡು ಹೋದ್ವಿ. ಮೊದಲು ಸುದರ್ಶನ್ ಫ್ಯಾಮಿಲಿ ಸ್ಟೋರಿಗೆ ಹೋಗೋಣ. ಅಲ್ಲೇನಾದ್ರು ಇಷ್ಟ ಆಗಿಲ್ಲ ಅಂದರೆ ನಾವು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ಯಾರೀಸ್ನ ನೋಡಿದ್ವಿ. ಅದು ನಮ್ಗೆ ಇಷ್ಟ ಆಗಿಬಿಟ್ಟು ತೊಗೊಳ್ಳೋಣ ಅಂತ ಹೋಗಿದ್ದು. ಅದು ಬಂದು ಆರಾಧನಾ ಸಿಲ್ಕ್ ಸ್ಯಾರೀಸ್ ಅಂತ, ಅರಸು ರೋಡು ಇದೆಯಲ್ಲ ಆ ಸೈಡ್ ಬರೋದು. ಮೊದಲು ಸುದರ್ಶನಿಗೆ ಹೋಗೋಣ, ಅಲ್ಲೇನಾದರೂ ಕ್ರೇಪ್ ಸಿಲ್ಕ್ ಸಿಕ್ಕಿದ್ರೆ ಚೆನ್ನಾಗಿ ತೊಗೊಳ್ಳೋಣ. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಬೇರೆ ಶಾಪಿಗೆ ಹೋದ್ರಾಯ್ತು ಅಂದ್ಬಿಟ್ಟು ನಡ್ಕೊಂಡೇ ಹೋದ್ವಿ. ಅಂದರೆ ಬಸ್ ಸ್ಟ್ಯಾಂಡಿಂದ ಸುದರ್ಶನ್ ತುಂಬ ದೂರ ಏನಿಲ್ಲ. ಸೊ ನಡ್ಕೊಂಡೇ ಬಂದ್ವಿ ಬಸ್ ಸ್ಟಾಪಿಂದ ಸುದರ್ಶನ್ ಫ್ಯಾಮಿಲಿ ಸ್ಟೋರಿಗೆ. ಸುದರ್ಶನ್ ಅಂದ ತಕ್ಷಣ ಬೇರೆಯವರಿಗೆಲ್ಲ ಮೈಂಡಲ್ಲಿ ಓಕೆ ಇಲ್ಲಿ ನಾವು ಸಿಂಪಲ್ ಸ್ಯಾರೀಸ್ನ ತೊಗೋಬೋದು, ಫ್ಯಾಮಿಲಿ ಸ್ಟೋರ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಬಟ್ಟೆ ಸಿಗುತ್ತೆ ಅಂತ ಅನಿಸುತ್ತೆ. ಬಟ್ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ಮುಹೂರ್ತ ಸ್ಯಾರಿಗೆ ವರ್ತು. ಈ ಮೈಸೂರಲ್ಲಿ ನಾವೆಲ್ಲೇ ಹುಡುಕಿದ್ರೂ ಇಷ್ಟು ನಮಗೆ ಓಕೆ ಅಂತ ಅನಿಸೋದೇ ಇಲ್ಲ. ಒಂದು ಶಾಪಿಂದ ಇನ್ನೊಂದು ಶಾಪ್ಗೆ ಹೋಗ್ತಾನೆ ಇರ್ತೀವಿ ಮುಹೂರ್ತ ಸ್ಯಾರಿ ತೊಗೊಳೋದಕ್ಕೆ. ಬಟ್ ಇಲ್ಲಿ ಮುಹೂರ್ತದ ಸ್ಯಾರಿ ತೊಗೊಳೋದಕ್ಕೆಲ್ಲ ಮಸ್ತಿದೆ ಸುದರ್ಶನ್ನು. ನಾನಿಲ್ಲಿ ಒಂದು ಸ್ಯಾರೀಸ್ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಕ್ರೇಪ್ ಸಿಲ್ಕು. ಅದು ಬಂದು ಪರ್ಪಲ್ ಕಲರ್ ಇತ್ತು. ನಂಗೆ ಆ ಕಲರ್ ಕೂಡ ಸಿಗಲಿಲ್ಲ. ಸ್ವಲ್ಪ ಪ್ಯಾಟ್ರನ್ ಸಿಕ್ತು. ಇಲ್ಲಿ ಕಲ್ಕಂಬ್ರದ ಕಲರ್ ಮತ್ತು ಸ್ಕೈ ಬ್ಲೂ ಕಲರ್ ಕೊಟ್ಟಿದ್ದಾರಲ್ಲ ಅದೇ ಪ್ಯಾಟ್ರನ್ನು. ಬಟ್ ಅದು ಇನ್ನೂ ಚೆನ್ನಾಗಿತ್ತು. ಬಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆಲ್ಲ, ಆನ್ಲೈನಲ್ಲಿ ನೋಡಿದ್ದೆಲ್ಲ ಇಲ್ಲಿ ಸಿಗೋಲ್ಲ ಅಂತ ಅವ್ರು ಹೇಳಿದ್ರು. ಓಕೆ ನೀವು ಫಸ್ಟ್ ಫ್ಲೋರ್ಗೆ ಹೋಗಿ ನೋಡಿ 1500 ಒಳಗಡೆ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ನಾವು ಅಲ್ಲಿಗೂ ಕೂಡ ಹೋಗಿ ನೋಡಿದ್ವಿ. ನಮಗೆ ಕೆಳಗಡೆ ಫ್ಲೋರಲ್ಲೇ ಪರವಾಗಿಲ್ಲ ಅಂತ ಅನಿಸ್ಬಿಡ್ತು. ಮೇಲ್ಗಡೆ ಫ್ಲೋರಲ್ಲಿ ನಮ್ಗೆ ಅಷ್ಟೆಲ್ಲ ಸ್ಯಾರೀಸು ಯಾವುದು ಇಷ್ಟನೇ ಆಗಲಿಲ್ಲ. ಸ್ವಲ್ಪ ನನಗೆಲ್ಲ ಓಲ್ಡ್ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಅವರು ಒಂದಷ್ಟು ತೋರಿಸಿದ್ರು. ನೀವು ಪರ್ಪಲ್ ಕಲರಲ್ಲಿ ಸ್ಯಾರಿ ಕೇಳ್ತಿದ್ದೀರಲ್ವ, ಬಟ್ ಅದೇ ಪ್ಯಾಟ್ರನ್ ಇಲ್ಲ, ಬೇರೆ ಬೇರೆ ಇದೆ ನೋಡಿ ಅಂದ್ಬಿಟ್ಟು ತೋರಿಸಿದ್ರು. ನಾನು ನೋಡಿದ್ದು ಅದು ಸಖತ್ತಾಗಿತ್ತು ಸ್ಯಾರಿ. ಬಟ್ ಇವರು ಆ ಪ್ಯಾಟ್ರನ್ ಕೂಡ ಇರಲಿಲ್ಲ. ಬಟ್ ಆ ಕಲ್ಲರಲ್ಲಿ ಬೇರೆ ಬೇರೆ ಸ್ಯಾರೀಸ್ನ ತೋರಿಸಿದ್ರು. ಒಂದು ಅರ್ಧ ಗಂಟೆ ಮೇಲೆ ನೋಡಿದ್ವಿ ಸ್ಯಾರೀಸು. ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಇಲ್ಲಿ. ಮತ್ತೆ ಕೆಳಗಡೆ 2 ಸ್ಯಾರಿ ನೋಡಿ ಹೋಗಿದ್ದೆ ಅಲ್ವಾ, ಇದರಲ್ಲಿ ಯಾವ್ದಾದ್ರು ಒಂದು ತೊಗೊಳ್ಳೋಣ ಅಂತ ನೋಡಿದೆ. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಇದ್ದರೆ ಪರ್ಪಲ್ ತೊಗೋಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ತೊಗೋಬೇಕಂತ ಅಂದ್ಕೊಂಡು ಆಮೇಲೆ ನಾನು ಕ್ರೇಪ್ ಸಿಲ್ಕ್ ತೋರಿಸಿ ಅಂದರೆ ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ತೋರ್ಸೋಕ್ಕೂ ಹೋಗಲಿಲ್ಲ. ಆಮೇಲೆ ನಂಗೆ ಅಲ್ಲಿ ತೋರಿಸೋದು ಕೂಡ ಇಷ್ಟ ಆಗಲಿಲ್ಲ. ಅದಕ್ಕೆ ನಾವು ಆರಾಧನಾ ಸಿಲ್ಕ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಏನು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತಂತ ಅನಿಸುತ್ತೆ. ಸೊ ಮಾತಾಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡ್ ರೋಡಲ್ಲಿ ನಡ್ಕೊಂಡು ಹೊರಟ್ವಿ ಅರಸು ರೋಡಿಗೆ. ನಾವು ಯಾವಾಗಲೂ ಮೈಸೂರಿಗೆ ಹೋದ್ರೂ ಇಲ್ಲಿ ಕ್ಲೀನ್ನೆಸ್ ಅಂತೂ ಸಖತ್ ಇಷ್ಟ ಆಗಿಬಿಡುತ್ತೆ. ಯಾವಾಗಲೂ ಅಷ್ಟೇ ಮೈಸೂರು ತುಂಬ ಕ್ಲೀನಾಗೇ ಇರುತ್ತೆ. ಅರಸು ರೋಡಲ್ಲಿ ಆಲ್ಮೋಸ್ಟು ಲೈಕ್ ಇವಾಗ ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೆಂಗೆ ಮೈಸೂರಲ್ಲಿ ಅರಸು ರೋಡ್ ಕೂಡ ಹಾಗೇ. ಮತ್ತು ಇದನ್ನು ಮಾರ್ಕೆಟ್ ರೋಡ್ ಕೂಡ ಅಂತಾರೆ. ಎರಡೂ ಅಕ್ಕಪಕ್ಕನೇ ಇರೋದ್ರಿಂದ ಇಲ್ಲಿ ಸ್ವಲ್ಪ ಶಾಪಿಂಗ್ ಏರಿಯಾ ಅಂತಲೇ ನಾವು ಇದನ್ನು ಹೇಳ್ಬೋದು. ನಾವು ಇಲ್ಲೇ ಒಂದು ಶಾಪಿಗೆ ಬಂದ್ವಿ. ಏನಕ್ಕಂದರೆ ನನ್ನ ತಮ್ಮನ ಮದುವೆಯಲ್ಲಿ ಏರ್ ಎಕ್ಸ್ಟೆನ್ಷನ್ನ ಹಾಕ್ಸ್ಕೊಂಡಿದ್ದೆ. ಅದಕ್ಕೆ ಒಂದು ದಿನಕ್ಕೆ ಅದನ್ನು ಹಾಕ್ಸ್ಕೊಳ್ಳೋದಕ್ಕೆ 500 ಪೇ ಮಾಡಬೇಕು ಪಾರ್ಲರ್ ಅವರಿಗೆ. ಸೊ ನಾನು ಅದನ್ನು ಪರ್ಮನೆಂಟಾಗಿ ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ತೊಗೊಂಡು ಇಟ್ಕೊಬಿಡೋಣ, ನೆಕ್ಸ್ಟ್ ಮದುವೆಗಳಿಗೆ ಬಂದಾಗ ಹಾಕ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು 2 ತೊಗೊಂಡ್ವಿ. ನನ್ನ ತಂಗಿಗೊಂದು ನನ್ನ ಅಣ್ಣನಿಗೊಂದು ಅಂದ್ಬಿಟ್ಟು.
ಯಾಕಂದರೆ ನನ್ನದೇ ಸ್ವಲ್ಪ ಕೂದಲು ಉದ್ದ ಬೇಗ ಬೆಳೆಯಲ್ಲ ಮತ್ತು ನಂದು ತಿನ್ನಿ ಏರ್ಸು ಅಷ್ಟೆಲ್ಲ ತಿಕ್ಕಾಗಿಲ್ಲ. ಸೊ ನಾನು ಇದನ್ನು ತೊಗೊಂಡೆ. ಆರಾಮಾಗಿ ಸ್ಯಾರೀಸ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಅಂದ್ಬಿಟ್ಟು ಅದೊಂದು ತೊಗೊಂಡೆ. ಮತ್ತು ಮೈದಲೆ ಒಂದು ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಇದು ನನಗೆ ಸಖತ್ ಇಷ್ಟ ಆಯಿತು. ನನಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಹೆವಿ ಅಂತ ಅನಿಸ್ತಿತ್ತು. ಒಂದು 2-3 ನೋಡಿದೆ. ಇದೆಲ್ಲ ನನಗೆ ಸಖತ್ತು ಹೆವಿ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಬೇಡ, ಸ್ವಲ್ಪ ಚಿಕ್ಕದಾಗಿ ಯಾವುದಾದ್ರೂ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲದೂ ಗುಡ್ಡೆ ಹಾಕಿಸ್ಕೊಂಡು ಅವ್ರ ಹತ್ರ ಪಾಪ ಓಪನ್ ಮಾಡಿ ಟ್ರಯಲ್ ಮಾಡಿ ಯಾವುದೂ ಇಷ್ಟ ಆಗದೇ ಬಂದೆ. ಏನಕ್ಕಂದರೆ 1-2 ಬಾಕ್ಸು ನನಗೆ ಹೆವಿ ಅಂತ ಅನ್ನಿಸ್ತಿತ್ತು. ಇನ್ನೊಂದು ಬಾಕ್ಸಲ್ಲಿರೋ ಮೈದೆಲೆ ನನಗೆ ಸಿಂಪಲ್ ಅಂತ ಅನ್ನಿಸ್ತಿತ್ತು. ಅದಕ್ಕೆ ನಾನು ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ಯಾವ್ದಾದ್ರು ಬೇರೆ ಡಿಸೈನ್ಸ್ ಇದ್ದರೆ ತೊಗೊಳ್ಳೋಣ ಅಂದ್ಬಿಟ್ಟು ಯಾವುದು ತೊಗೊಳ್ಳಿಲ್ಲ ಇದು. ಈ ಥರ ಮೈಸೂರಲ್ಲಿ ಬೇಜಾನ್ ಶಾಪ್ಗಳಿದೆ. ಒಂದೊಂದು ಶಾಪಲ್ಲಂತೂ ನೀವು ಏನೇ ತೊಗೊಂಡ್ರೂ 12 ಪೀಸಸ್ಸೇ ತೊಗೋಬೇಕು, ಆ ಥರನೂ ಇರುತ್ತೆ. ಬಟ್ ಇವ್ರದ್ದೇ ಅಂದರೆ 12 ಪೀಸ್ ತೊಗೊಂಡಾಗ ಒಂದೊಂದು ಪೀಸ್ಗೂ ಸ್ವಲ್ಪ ಕಮ್ಮಿ ಅಮೌಂಟ್ ಬೀಳುತ್ತೆ. ಬಟ್ ನೀವು ಇದನ್ನು 1 ಪೀಸ್ ತೊಗೋತೀನಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಬಟ್ ನಮಗೆ 12 ಪೀಸ್ ಇಟ್ಕೊಂಡು ಏನು ಮಾಡೋದು? ಹಾಗಾಗಿ 1 ಪೀಸ್ ತೊಗೊಳ್ಳೋ ಅಂಗಡಿಗೇ ನಾವು ಆಲ್ಮೋಸ್ಟ್ ಹೋಗೋದು. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ಕೊಡ್ತಾರಂದ್ಬಿಟ್ಟು. ನನಗೆ ನಾನು ಹಾಕಿರೋ ಇಯರಿಂಗ್ಸು ಮತ್ತು ಇವಾಗ ತೋರಿಸಿದ ಸೆಟ್ ಅಂತೂ ಸಖತ್ ಇಷ್ಟ ಆಗಿತ್ತು. ಬಟ್ ಏನಂದರೆ ಅದನ್ನು ಓಪನ್ ಮಾಡಿ ನೋಡುವಾಗ ಓಲೆದು ಕೊಂಡಿ ಇರುತ್ತಲ್ಲ ಅದು ಮುರಿದೋಯ್ತು. ಆಮೇಲೆ ಅವ್ರು ಹೇಳ್ತಿದ್ರು ಒಂದೇ ಪೀಸ್ ಮೇಡಮ್ ಇರೋದು, ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಂದಾಗ ಬಂದು ತೊಗೊಳ್ಳಿ ಅಂತ ಅಂದರು. ನಂಗೆ ಅದು ಸಖತ್ ಇಷ್ಟ ಆಗಿತ್ತು. ಬ್ರೈಡಲಿಗೆಲ್ಲ ಅದು ಸಖತ್ ಯೂಸ್ ಮಾಡ್ತಾರೆ. ಬಟ್ ಇದ್ದಿದ್ದೇ 1 ಪೀಸ್ ಅಂತೆ. 1 ಪೀಸಲ್ಲಿ ಅದು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಮತ್ತು ಸ್ಟೋನ್ಸ್ ಎಲ್ಲ ಉದುರೋಗಿತ್ತು. ಅವರು ಹೇಳ್ತಿದ್ರು ನಾವು ಇಟ್ಕೊಳ್ಳಲ್ಲ, ಇದನ್ನು ರಿಟರ್ನ್ ಹಾಕ್ತೀವಿ ಅಂತ. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂದ್ಬಿಟ್ಟು ಬ್ಯಾಂಗಲ್ಸ್ ನೋಡ್ತಿದ್ದೆ. ಬ್ಯಾಂಗಲ್ಸು ನಂಗೆ ಯಾವುದೂ ಇಷ್ಟ ಆಗಲಿಲ್ಲ. ಸ್ಫೂರ್ತಿ ಇವಾಗ ಹಾಕ್ಕೊಂಡು ನೋಡ್ತಿದ್ದಾಳಲ್ಲ, ಆ ಬ್ಯಾಂಗಲ್ಸ್ ಅವಳಿಗೆ ಸಖತ್ ಇಷ್ಟ ಆಯ್ತಂತೆ. ಸ್ಯಾರೀಸ್ಗೆಲ್ಲ ಇದು ಒಂದೊಂದೇ ವೇರ್ ಮಾಡಿದ್ರೆ ಮಸ್ತ್ ಇರುತ್ತೆ. ಮತ್ತು ಅದು ಲೈಕ್ ನಾವು ನಾರ್ಮಲಾಗಿ ಬಳೆ ಹಾಕೋತೀವಲ್ಲ ಆ ಥರ ಇರಲಿಲ್ಲ. ಈ ಥರ ನಾವು ಟೈಟು ಮತ್ತು ಲೂಸ್ ಮಾಡ್ಕೊಳ್ಳೋ ಥರ ಇತ್ತದು. ಅವಳಿಗೆ ಸಖತ್ ಇಷ್ಟ ಆಯಿತು. ಬಟ್ ನೀನು ಸಣ್ಣಕ್ಕಿದೆಯಲ್ವ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾವು ಅವಳಿಗೆ ತೊಗೊಳೋದು ಬೇಡ ಅಂದ್ಬಿಟ್ಟು ಬಂದುಬಿಟ್ವಿ. ನಾನು ಈ ಬ್ಯಾಂಗಲ್ಸ್ ನೋಡಿದೆ ಹಾಕ್ಕೊಂಡು. ಬಟ್ ನಾನು ಹಾಕ್ಕೊಂಡು ನೋಡಿದೆ ಮತ್ತು ಸ್ಫೂರ್ತಿನೂ ಹಾಕ್ಕೊಂಡು ನೋಡಿದ್ಲು. ನಮಗೆ ಇದಕ್ಕಿಂತ ಸ್ವಲ್ಪ ದಪ್ಪ ಬೇಕಂತ ಅನ್ನಿಸ್ತು ಬ್ಯಾಂಗಲ್ ಸೈಜು. ಸೊ ಬೇಡ ಅಂದ್ಬಿಟ್ಟು ಬಂದ್ವಿ. ನೆಕ್ಸ್ಟು ನನಗೆ ಈ ಅಟ್ಲೀಸ್ಟು ನನಗೆ ಸೆಟ್ ಸಿಗಲಿಲ್ಲ. ಅಟ್ಲೀಸ್ಟ್ ಇದೊಂದು ನೆಕ್ಲೆಸ್ ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ಅದು ನನಗೆ ಕತ್ತು ತುಂಬ ಕುತ್ಕೋತಿತ್ತು, ಹೆವಿ ಅಂತ ಅನ್ನಿಸ್ತು. ಸೊ ಓಕೆ, 1 ಮಂತ್ ಆದರೂ ಪರವಾಗಿಲ್ಲ, ಬಂದು ಆ ಸೆಟ್ಟೇ ತೊಗೊಳ್ಳೋಣ ಅಂದ್ಬಿಟ್ಟು ಇದು ಮೇಲ್ಗಡೆ ಫ್ಲೋರಲ್ಲಿ ಪ್ರೀಮಿಯಮ್ ಕ್ವಾಲಿಟಿ ಸೆಟ್ಸ್ ಎಲ್ಲ ಇದೆ ಮೇಡಮ್, ಅದು ಬಂದು 10,000 12,000 ಹಿಂಗೆಲ್ಲ ಆಗುತ್ತೆ, ನೋಡ್ತೀರಾ ಅಂತ ಹೇಳಿದ್ರು. ನೋಡೋದಕ್ಕೇನು ಕಾಸು ಕೊಡಬೇಕಾ ಅಂದ್ಬಿಟ್ಟು ನಾವು 3 ಜನನೂ ಹೋಗ್ಬಿಟ್ಟು ನೋಡಿಕೊಂಡು ಈ ಥರ ವೀಡಿಯೋ ಮಾಡಿಕೊಂಡು ಬಂದ್ವಿ. ನನಗಂತೂ ಇದೆಲ್ಲ ಸಖತ್ ಇಷ್ಟ ಆಗಿಬಿಡ್ತು. ಬಟ್ ಒಂದು ದಿನಕ್ಕೆಲ್ಲ 10,000 ಕೊಟ್ಟು 15,000 ಕೊಟ್ಟು ತೊಗೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ. ಒಂದಿನ ಹಾಕ್ಕೊಂಡು ಮತ್ತೆ ಅದನ್ನು ಹಾಕ್ಕೊಳ್ಳೋದಕ್ಕೂ ಬೇಜಾರಾಗಿಬಿಡುತ್ತೆ. ಇವಾಗ ನಾನು ತೋರಿಸ್ತಿದ್ದೀನಲ್ವ, ಇದಂತೂ ನನಗೆ ಸಖತ್ ಇಷ್ಟ ಆಯಿತು ಇವೆಲ್ಲ. ಬಟ್ ನಾವು ತೊಗೊಂಡ್ರೆ ಇದೆಲ್ಲ ವೇಸ್ಟ್, ಒಂದಿನ ಹಾಕ್ಕೊಂಡು ಸುಮ್ಮನೆ ಇಡಬೇಕಾಗುತ್ತೆ ಅಂದ್ಬಿಟ್ಟು ಬಂದುಬಿಟ್ವಿ. ನೆಕ್ಸ್ಟು ಹಣ್ಗಳು ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಪಕ್ಕದ ರೋಡಲ್ಲೇ ಹೋದ್ವಿ. ಕಿತ್ತಳೆ ಹಣ್ಣು ಮತ್ತು ಏನಾದರೂ ಆ್ಯಪಲ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಹಣ್ಣು ತೊಗೊಂಡು ಮತ್ತು ಇಲ್ಲಿ ಬಂದ್ವಿ. ಇವಾಗ ಬಿಸಿಲಲ್ವ ಜಾಸ್ತಿ, ಹಂಗಾಗಿ ಕರ್ಬೂಜ ಹಣ್ಣು ತೊಗೊಳ್ಳೋಣ, ಜ್ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು 1 kg ತೊಗೊಂಡು ಮತ್ತು ನಾವಿವಾಗ ಬಂಗಾರಪೇಟೆ ಚಾಟ್ಸಿಗೆ ಬಂದ್ವಿ. ಇಲ್ಲಿ ಹೊರಗಡೆ ನೋಡಿದಾಗ ತುಂಬ ಜನ ಇದ್ದಾರೆ, ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ. ಏನಕ್ಕಂದರೆ ನಾವು ಸ್ವಲ್ಪ ಜ್ಯುವೆಲರೀಸು ತೊಗೊಳೋದಕ್ಕೇ ಟೈಮ್ ಆಗೋಯ್ತು, ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಬಟ್ ಇಲ್ಲಿ ತುಂಬ ಜನ ಇದ್ರೂ ಬೇಗ ಕೊಡ್ತಾರಂತ ಹೇಳ್ತಿದ್ರು. ಸೊ ನಾವು ಇಲ್ಲಿ ಒಂದು ಮಸಾಲೆ ಪುರಿ ಮತ್ತು 2 ಮಿಕ್ಸರ್ ಮಸಾಲ ತೊಗೊಂಡು ತಿಂದ್ಕೊಂಡು ಆರಾಧನಾ ಸಿಲ್ಕ್ ಸ್ಯಾರೀಸ್ಗೆ ಹೋದ್ವಿ. ಅಲ್ಲಿ ವೀಡಿಯೋಸ್ ಮಾಡೋಂಗಿಲ್ಲ, ಫೋಟೋಸ್ ತೆಗಿಯೋಂಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾವು ಅವ್ರ ಪೇಜಲ್ಲಿ ಏನು ಸ್ಯಾರೀಸ್ ನೋಡಿರ್ತೀವಿ ಆ ಸ್ಯಾರೀಸ್ನ ತೋರಿಸಿದ್ರೆ ಕೊಡ್ತಾರೆ ಅಷ್ಟೇ. ಇಲ್ಲಂತೂ ಒಂದು ಸಿಂಗಲ್ ಫೋಟೋಸ್ ತೆಗಿಯೋಕ್ಕೂ ಬಿಡಲಿಲ್ಲ, ವೀಡಿಯೋ ಮಾಡೋದಕ್ಕೂ ಬಿಡಲಿಲ್ಲ. ಅಂದರೂ ಆ ಸ್ಯಾರಿದು ವೀಡಿಯೋ ಮಾಡ್ಕೊಂಡ್ವಿ. ಆ ಸ್ಯಾರಿನ ನಾನು ತೊಗೊಂಡೆ, ನನಗೆ ಅದು ಸ್ಯಾರಿ ಇಷ್ಟ ಆಯಿತು. ಆಮೇಲೆ ನಮ್ಮ ಅಮ್ಮಂಗೊಂದು ನಮ್ಮ ಅಕ್ಕಂಗೊಂದು ಅದೇ ಸ್ಟೋರಲ್ಲಿ
2 ಸ್ಯಾರಿ ತೊಗೊಂಡ್ವಿ. ಇದು ಮತ್ತು ಇನ್ನೊಂದು ನೀಲಿ ಕಲರ್ ಸ್ಯಾರಿ ಸೇಮ್ ಡಿಸೈನು ತೊಗೊಂಡು ಬಿಲ್ ಪೇ ಮಾಡಿ ಪ್ಯಾಕ್ ಮಾಡಿಸ್ಕೊಂಡು ಸೋಡಾ ಕುಡಿಯೋಣ ಅಂದ್ಬಿಟ್ಟು ಹೋದ್ವಿ. ಕುಡಿದ್ಬಿಟ್ಟು ಕಬ್ಬು ನಾವು ಕೂಡ ಕುಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ, ಬಸ್ ಬಂತು. ಬಸ್ ಹತ್ಕೊಂಡು ಮಂಡ್ಯಗೆ ಟಿಕೆಟ್ ತೊಗೊಂಡು ಮಂಡ್ಯಕ್ಕೆ ಬಂದ್ವಿ. ಇಲ್ಲಿಗೆ ಈ ವಿಡಿಯೋ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.